ನಾನು ಒಂದು ಸಾಹಸ ಮಾಡಿಬಿಟ್ಟೆ. ಎಣ್ಣಾಯಿತು. ಹಲೋ ಸ್ನೇಹಿತರೆ, ವೆಲ್ಕಮ್ ಟು RB ಹೋಮ್ ಲವ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಬಟನ್ನು ಒತ್ತಿ. ಇವತ್ತು ಸಂಡೇ ಅಂತ ಲೇಟಾಗಿ ಹೇಳು ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮನಿಬ್ಬರು ಜಗಳ ಕೇಳಿ ನಿದ್ದೆನೇ ಬರಲಿಲ್ಲ. ಅಷ್ಟರಲ್ಲೇ ನಮ್ಮ ಕಿರಣ ಬಂದು ನನ್ನ ಪಕ್ಕ ಮಲ್ಕೊಂಡ. ನಮ್ಮಮ್ಮನೂ ದೋಸೆ ಮಾಡೋಕ್ಕೆ ರೆಡಿ ಮಾಡಿದ್ಲು. ನನ್ನ ಬಾ ಅಂತ ಕರಿತಿದ್ಲು. ಆದರೆ ನಮ್ಮ ಕಿರಣ ನನ್ನ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೋ ಹೀಗೋ ಮಾಡಿ ಅವನ ಕೈಯಿಂದ ತಪ್ಪಿಸ್ಕೊಂಡು ಹೋಗುವ ಅಂತ ರೆಡಿ ಆದೆ. ಅವನ ಕೈಯಿಂದ ತಪ್ಪಿಸ್ಕೊಂಡು ಹೊರಟೇ ಬಿಟ್ಟೆ. ಹೊರಗಡೆ ಹೋಗ್ಬೇಕಂದಾಗ ಅಲ್ಲಿ ನಮ್ಮ ಟೈಗರ್ ಬಂದು ಸೌಂಡ್ ಮಾಡ್ತಾ ಇದ್ದ. ಅವನು ಈಗ ಅಷ್ಟೇ ಮನೆಗೆ ಬಂದಿದ್ದ. ರಾತ್ರಿ ಎಲ್ಲ ಅವನ ಮನೇಲೇ ಇರಲ್ಲ, ಹಗ್ಲಲ್ಲಿ ಮಾತ್ರ ಮನೇಲಿರೋದು. ಅವನ್ನ ಒಂಚೂರು ಮಾತಾಡಿಸ್ಕೊಂಡು ಅವನ ಜೊತೆ ಸ್ವಲ್ಪ ಕಿತ್ಲೆ ಮಾಡ್ಕೊಂಡು ಹಾಗೆ ಹೊರಗಡೆ ಹೋಗಿ ಕಿರಣ್ಣಿಗೂ ಕರೆದು ಹೊರಗಡೆ ಇರೋ ನೀರನ್ನು ಮುಟ್ಟು ಕೇಳಿದೆ. ಅವನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಯಿತು ತುಂಬ ಕೋಲ್ಡ್ ಆಗಿತ್ತಂತ. ಹಾಗೆ ಒಳಗಡೆ ಬಂದು ದೋಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹಂಚಿನ ಮೇಲೆ ಹಿಟ್ಟನ್ನು ಹಾಕಿ ಬಿಟ್ಟೆ. ಅದು ಸ್ವಲ್ಪ ಬೇಯಲಿ ಅಂತ ಅದ್ರ ಮೇಲೊಂದು ಮುಚ್ಚಳನ ಮುಚ್ಚಿದೆ. ಅಷ್ಟರಲ್ಲಿ ನಮ್ಮ ಟೈಗರು ಹಾಸಿಗೆ ಮೇಲೆ ಬಂದು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತಾಗಲೇ ಅವನಿಗೆ ಸ್ವಲ್ಪ ಎಬ್ಬಿಸಿ ಟೈಗರ್ ಜೊತೆ ಸ್ವಲ್ಪ ಮಾತಾಡಿ ಅಲ್ಲಿಂದ ದೋಸೆ ನೋಡಲಿಕ್ಕೆ ಹೋದೆ. ಆ ದೋಸೆನ ತೆಗೆದಾಕಿ ಇನ್ನೊಂದು ದೋಸೆನ ಹಾಕ್ಬಿಟ್ಟು ಹಾಗೆ ಅಮ್ಮ ಮತ್ತು ಕಿರಣ ಬೆಂಕಿ ಹಾಕ್ಕೊಂಡು ಚಳಿ ಕಾಯಿಸ್ತಾ ಕೂತಿದ್ರು. ನಾನು ಅವ್ರ ಹತ್ರ ಹೋಗಿ ಸ್ವಲ್ಪ ಚಳಿ ಕಾಯಿಸ್ಕೊಂಡು ನಮ್ಮ ಗುಂಡನ್ನ ಮಾತಾಡ್ಸೋಕೆ ಅಂತ ಹೋದೆ. ಅಲ್ಲಿ ಅವನು ಆ ಮೋಟ್ ಬಾಲನ ಆ ಕಡೆ ಈ ಕಡೆ ಮಾಡ್ತಾ ಇದ್ದ. ನಾನು ಇನ್ನೊಂದು ದೋಸೆನ ತಿರುವಾಗಿ ಅಪ್ಪ ಹಾಲು ಸರಿ ಮಾಡೋದನ್ನ ನೋಡ್ತಾ ದೋಸೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಹಾಲು ತಗೊಂಡೋಗ್ಲಿಕ್ಕೆ ಒಬ್ಬರು ಬಂದಿದ್ರು. ನಾನು ಹೋಗಿ ಅವ್ರ ನೋಟನ ತಗೊಬಂದು ಅಪ್ಪನ ಹತ್ರ ಕೊಟ್ಟೆ. ಅಪ್ಪ ಅವರಿಗೆ ಹಾಲು ಹಾಕಿ ಕೊಟ್ಟರು. ಅದನ್ನ ತಗೊಂಡೋಗಿ ಕೊಟ್ಟು ಅಪ್ಪ ಅರ್ಧ ಲೀಟರ್ ಬಾಟ್ಲಿಗೆ ಹಾಲು ಹಾಕೋದನ್ನ ನೋಡ್ತಾ ಅಲ್ಲಿ ದೋಸೆ ಮಾಡ್ತಾ ನಿಂತ್ಕೊಂಡೆ. ಹಾಗೆ ಅವ್ರ ತಲೆ ಮೇಲೆ ಏನೋ ಕಸ ಬಿದ್ದಿತ್ತು, ಅಂದರೆ ಹುಲ್ಲಿನ ಕಸ ಬಿದ್ದಿತ್ತು ಅಟ್ಟಿಗೋದಲ್ಲಿ. ಅದನ್ನ ತೆಗೆದು ದೋಸೆ ಮಾಡಿದೆ. ಆಮೇಲಪ್ಪ ಟೈಗರ್ಗೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಲಿಕ್ಕೆ ಕರೆದ್ರು. ಅವನು ಬಂದು ಹಾಲನ್ನ ತಿಂತಾ ಇದ್ದ. ಹಾಗೆ ಅಮ್ಮ ಗಂಜಿಗೆ ಅಂತ ಅಕ್ಕಿನ ಇಕ್ತಾ ಇದ್ರು. ಕಿರಣ್ ಹತ್ರ ಹೋಗಿ ಅವನ ಜೊತೆ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಚಳಿಕಾಯಿ ಕಿರಣ್ ಹತ್ರ ಮಾತಾಡ್ತಾ ನಿಂತೆ. ಚಳಿ ಹಾಗೆ ಅವನ ನೇಲ್ ಪಾಲಿಶ್ ಹಚ್ಚಿದ್ದ. ಅದನ್ನ ಯಾಕೆ ಹಚ್ಚಿದ್ಯಾ ಅಂತ ಅವನು ಇದನ್ನ ತೆಗಿತಾ ಇದ್ದೀನಿ ಅಂತ ಹೇಳ್ದ. ಹಾಗೆ ಅಮ್ಮ ಚಹಾ ಇಟ್ಟಿದ್ರು. ಅದಕ್ಕೆ ನಾನು ಸ್ವಲ್ಪ ಚಹಾ ಪೌಡ್ರ್ ಹಾಕಿ ಸಕ್ಕರೆ ಹಾಕಿ ನನ್ನ ಹಾಲನ್ನ ಹಾಕಿ ಚಹಾ ಮಾಡಿಟ್ಟೆ. ಯಾಕೆಂದ್ರೆ ಅಪ್ಪ ಹೊರಗಡೆ ಹೋಗೋದಿತ್ತು, ಅರ್ಜೆಂಟಿತ್ತು. ಅದಕ್ಕೆ ಬೇಗ ಚಹಾ ಕುಡ್ಕೊಂಡು ಹೋಗಲಿ ಅಂತ ಹೊರಗಡೆ ಹೋಗಿ ಗುಲಾಬಿ ಹೂವನ್ನು ನೋಡಿದೆ. ಅಲ್ಲೆರಡು ಮೊಗ್ಗಾಗಿದ್ವು. ಹಾಗೆ ಒಂದು ಹೂ ಕೂಡ ಆಗಿತ್ತು. ಅದನ್ನ ಒಂದು ಸ್ವಲ್ಪ ನೋಡಿಕೊಂಡು ಹಾಗೆ ಸೇವಂತಿ ಗಿಡದ ಹತ್ರ ಬಂದೆ. ಅದಿನ್ನೂ ಅರಳೇ ಇಲ್ಲ ತಾವು. ಹಾಗೆ ಒಳಗಡೆ ಬಂದು ಅಮ್ಮ ಚಹಾ ಹರಿಸೋದನ್ನ ನೋಡಿ ಅಪ್ಪ ಆವಾಗಲೇ ಹೊರಟೇ ಬಿಟ್ಟರು. ಅಪ್ಪನ ಕೆಲಸ ಎಲ್ಲ ಇವತ್ತು ನಾನೇ ಮಾಡಬೇಕಾದ ಕಾರಣಕ್ಕಾಗಿ ಹಟ್ಟಿಗೆ ಹೋಗಿ ಎಮ್ಮೆ ಇದ್ವು, ಅಲ್ಲಿ ಅವಕ್ಕೆ ತಳಿನ ತಗೊಂಡೋಗಿ ಕೊಟ್ಟು ಅವಿಬ್ಬರು ಅಮ್ಮ ಮಗಳು ಇಬ್ಬರು ಜಗಳ ಆಡ್ತಾಯಿದ್ರು, ನನಗೆ ಬೇಕು ಅಂತ. ಅವ್ರ ಜೊತೆ ನಾನು ಒಬ್ಳು ಆ ಕಡೆನೂ ಕೊಡ್ತೀನಿ ಈ ಕಡೆನೂ ಕೊಡ್ತೀನಿ, ಇಬ್ಬರು ಜಗಳ ಮಾಡ್ತಾಯಿದ್ರು. ಹಾಗೆ ಎರಡಕ್ಕೂ ಕೊಟ್ಕೊಂಡು ಇನ್ನು ಹೊರಗಡೆ ಎರಡಿದು ಅಕ್ಕ ತಂಗಿ ಅವಿಬ್ರಿಗೂ ಕೊಡೋಕ್ಕಂತ ಹೋದೆ. ಅವಿಬ್ರು ಕೂಡ ತನಗೆ ಬೇಕು ನನಗೆ ಬೇಕು ಅಂತ ಜಗಳ ಮಾಡ್ತಿದ್ವು.
ನನಗೂ ಇಬ್ರು ಜಗಳ ಮಾಡ್ತಾ ಇದ್ರು ಇಲ್ಲಿ. ಒಂದೊಂದಕ್ಕೂ ಕೊಟ್ಟರು ತಾನು ಮುಂದು ನಾನು ಮುಂದು ಅಂತ ಬರ್ತಾ ಇದ್ವು. ಹಾಗೆ ಅವಕ್ಕೆ ಕುಡಿಯೋಕ್ಕೆ ನೀರನ್ನು ಕೊಟ್ಬಿಟ್ಟು ಹೊರಗಡೆ ಮೇಯೋಕೆ ಅಂತ ಬಿಟ್ಟೆ. ಅವೆರಡಕ್ಕೂ ಬಿಟ್ಟು ಅವು ಮೇಯೋಕಂತ ಹೊರಟು ಅಲ್ಲಿಂದ. ಹಾಗೆ ನಾನು ಈ ಕಡೆ ಬಂದು ನಮ್ಮ ಗುಂಡನು ನಾ ಬಂದಿದ್ದೀನಿ ಅಂತ ನನ್ನ ಕಾಯೋಕೆ ಅಂತ ಬಂದಿದ್ದ. ಹಾಗೆ ನಾನು ಒಳಗಡೆ ಹೋಗಿ ಒಳಗಡೆ ಒಂದು ಕರು ಇತ್ತು. ಅದು ನಾನು ಅಮ್ಮನ ಜೊತೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳೋ ಥರ ನನ್ನ ನೋಡ್ತಾ ಇತ್ತು. ಹಾಗೆ ಅಪ್ಪ ಇಲ್ವಲ್ಲ ಇವತ್ತು, ಸಗಣಿನೆಲ್ಲ ತೆಗೆಯೋದು ನನ್ನದೇ ಕೆಲಸ ಆಗಿತ್ತು. ಅಲ್ಲೆಲ್ಲ ಕ್ಲೀನ್ ಮಾಡಿ ಮನೆ ಕಡೆ ಬಂದೆ. ಮನೆ ಹತ್ರ ಬಂದು ಕಿರಣ್ ಹತ್ರ ತೆಂಗಿನ ಗಿಡಕ್ಕೆಲ್ಲ ನೀರು ಬಿಟ್ಕೊಟ್ಟು ನನ್ನ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದು ಕಿರಣ್ ಬ್ರಷಲ್ಲಿ ನೀರು ಬಿಟ್ಟಾಗಿತ್ತು. ಸ್ವಲ್ಪ ಇತ್ತು ನೀರು ಬಿಡೋದು. ನಾನು ಬ್ರಷ್ ಮಾಡ್ತಾ ಪಂಪ್ನ ಆಫ್ ಮಾಡಿ ಬ್ರಷ್ ಮಾಡ್ಕೊಂಡು ಬಂದು ಇಬ್ಬರು ಕೂಡ ಚಹಾ ಕುಡಿದ್ವಿ. ನಂತರ 2 ಒಣ ಕೊಬ್ಬರಿನ ತಗೊಂಡು ಕಲ್ಲಲ್ಲಿ ಅರಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರ್ದು ಅದರ ಮೇಲೆಲ್ಲ ನೀರು ಹಾಕಿ ಅದ್ರ ಮೇಲೆಲ್ಲ ಬೆಣ್ಣೆ ಬಂದಿತ್ತು. ಆ ಬೆಣ್ಣೆನ ಕ್ಲೀನ್ ಮಾಡಿ ತೊಳೆದು ಒಂದು ಪಾತ್ರೆಗೆ ಹಾಕ್ತೆ. ನೋಡಿ ಚೆನ್ನಾಗಿ ಬೆಣ್ಣೆ ಬಂದಿದೆ. ನೀವು ಕೂಡ ಈ ಚಳಿಗಾಲದಲ್ಲಿ ಈ ಥರ ಕೊಬ್ಬರಿ ತಗೊಂಡು ಬೆಣ್ಣೆನ ತೆಗೆದು ಮಾಡ್ಬೋದು. ಆಮೇಲೆ ಅದನ್ನ ಈ ಬದಿಗೆ ಸಣ್ಣ ಉರಿಲಿ ಕಾಯಿಸೋಕ್ಕಿಟ್ಟೆ. ಕೊಬ್ಬರಿ ಎಣ್ಣೆ ಆಗಬೇಕಲ್ವಾ, ಅದಕ್ಕೆ ಸಣ್ಣ ಉರಿ ಮಾಡಿಕೊಂಡು ಕಾಯಿಸೋಕ್ಕಿಟ್ಟೆ. ಅದು ಚೆನ್ನಾಗಿ ಕುದೀತಾ ಇತ್ತು. ನಾನು ನಿನ್ನೆ ತಂದ ಜೋಳನ ಅಮ್ಮ ಬೇಯಿಸಿಟ್ಟಿದ್ಲು. ಅದನ್ನ ಸ್ವಲ್ಪ ತಿಂದು ಹಾಗೆ ಕುದ್ದಿದೆಯೋ ಇಲ್ಲ ಎಣ್ಣೆ ಆಗಿದೆಯೋ ಇಲ್ಲ ಅಂತ ನೋಡ್ಕೊಂಡು ಹೋಗಿ ಬಂದೆ. ಅದು ಸ್ವಲ್ಪ ಚೆನ್ನಾಗಿ ಕುದೀತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಂದಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ನೋಡಿ ಚಳಿಗಾಲದಲ್ಲಿ ಈ ಥರ ಮಾಡಿದರೆ ಚೆನ್ನಾಗಿ ಎಣ್ಣೆ ಬರುತ್ತೆ. ನಾವೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು, ನ್ಯಾಚುರಲ್ ಆಗಿರುತ್ತೆ. ವಿಡಿಯೋ ನೋಡ್ತಿರೋ ನಿಮಗೆಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊ.